ಎಸ್ ಡಿಸಿಎಂ ಅಷ್ಟೇ ಅಲ್ಲ ಸಿಎಂ ಸಿದ್ದರಾಮಯ್ಯರು ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವಾಚ್ಯ ಶಬ್ದ ಬಳಸಿದ್ದಾರೆ ಅಂತ ಲಕ್ಷ್ಮಿ ಹೇಳಿದ್ದಾರೆ. ಮಂಡ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಬಗ್ಗೆ ಮಾತನಾಡಿದ್ರು. ಸಿಟಿ ರವಿ ಯಾಕೆ ಪದ ಬಳಸಿದಾರೋ ಗೊತ್ತಿಲ್ಲ. ಘಟನೆ ನಡೆದಾಗ ಸಭಾಪತಿ ಹೊರಟ್ಟಿ ಅವರು ಇರಲಿಲ್ಲ. ಆಡಿಯೋ ವಿಡಿಯೋ ಬಗ್ಗೆ ನನಗೆ ಗೊತ್ತಿಲ್ಲ. ಆದರೆ ಆಡಿಯೋ ವಿಡಿಯೋ ದಾಖಲೆ ಇದೆ ಅಂತಿದ್ದಾರೆ. ತಪ್ಪು ಮಾಡಿದ್ದೀನಿ ಅಂತ ಯಾರಾದರೂ ಒಪ್ಕೊಳ್ತಾರ? ಅಂದ್ರೆ ತಪ್ಪು ಮಾಡಿಲ್ಲ ಅಂತ ಏನು ಸಿಟಿ ರವಿ ಅವರು ಹೇಳಿದ್ರು. ಅದಕ್ಕೆ ಸಿಎಂ ಪ್ರತಿಕ್ರಿಯೆ ಇದು. ಹೆಣ್ಮಕ್ಳು ಆರೋಪ ಮಾಡಿದಾಗ ಸುಳ್ಳು ದೂರು ಕೊಡಲ್ಲ ಅನ್ನೋದು ಸಿಎಂ ಹೇಳಿಕೆ. ಏನ್ ಹೇಳಿದ್ರು ಸಿದ್ದರಾಮಯ್ಯ ಕೇಳೋಣ ಬನ್ನಿ. ಒಬ್ಬ ಹೆಣ್ಮಗಳಿಗೆ ಬಹಳ ತುಚ್ಛೀಕರಣವಾಗಿ ಮಾತಾಡಿದ್ರು ಕೂಡ, ಅವಹೇಳನಕರವಾಗಿ ಮಾತಾಡಿದ್ರು ಕೂಡ ಅದಕ್ಕೆ ಸಪೋರ್ಟ್ ಮಾಡ್ತಾರೆ ಅವರು. ಆರೋಪ ಅವ್ರು ಹೇಳದ್ ನೀನ್ ಹೇಳ್ತಾ ಇದೀಯಾ? ನೀನ್ ಸಾಕ್ಷಿನ? ಅವ್ರು ಹೇಳದಲ್ಲಿ ಹೇಳ್ತಾ ಇದೀಯ? ಅವ್ರು ಹೇಳದ್ದು ಸುಳ್ಳು. ಯಾರು ತಪ್ಪು ಮಾಡಿದ್ದೀನಿ, ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅವಾಚ್ಯ ಶಬ್ದ ಬಳಸಿದ್ದೀನಿ ಅಂತ ಒಪ್ಕೋತಾರೆ? ದೆನ್ ವೈ ಹಿ ವಾಸ್ ಅರೆಸ್ಟೆಡ್? ಆಮೇಲೆ ಹೆಣ್ಮಕ್ಳು ಸಾಮಾನ್ಯವಾಗಿ ಅವ್ರ ಮೇಲೆ ಆರೋಪ ಮಾಡಿದಾಗ ಸುಳ್ಳು ಕಂಪ್ಲೇಂಟ್ ಕೊಡಲ್ಲ. ಸಿ ಟಿ ರವಿ ಗೊತ್ತಿಲ್ಲ ನನಗೆ ಯಾಕೆ ಆ ಪದ ಬಳಸಿದ್ನೋ ಗೊತ್ತಿಲ್ಲ ನನಗೆ. ಸೊ ಇಟ್ ಈಸ್ ಎನ್ ಅಫೆನ್ಸ್. ಸರ್, ಹೊರಟ್ಟಿ ಅವರು ಇಬ್ರು ಕರೆದಿ ಮಾತಾಡದೆ ಇಲ್ಲಿಗೆ ಮುಗಿಸಿ ಇದನ್ನ ಅಂತ ಹೇಳಿದ್ದೆ ನಾನು ಅಂತ ಹೇಳ್ತಾರೆ. ಮತ್ತೆ ಸಿ ಟಿ ರವಿ ಅವರು ಫ್ರಸ್ಟ್ರೇಷನ್ ಪದ ಬಳಸಿದೆ ನಾನು ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ಅಂತ ಹೊರಟ್ಟಿ ಅವರು ಹೇಳಿರುವಂಥದ್ದು. ಅವನು ಹೇಳಿರೋದಪ್ಪ, ಸಿ ಟಿ ರವಿ ಹೇಳಿರೋದು. ನಾನು ಪದ ಬಳಸಿರ್ತಕ್ಕಂಥದ್ದು ಫ್ರಸ್ಟ್ರೇಟ್ ಅಂತ ಬಳಸಿದ್ದೀನಿ. ಅದು ಆಫ್ಟರ್ ಥಾಟ್, ಗೊತ್ತಿಲ್ಲ ನನಗೆ. ಬಟ್ ಲಕ್ಷ್ಮಿ ಹೇಳೋದೇನು, ನನಗೆ ಅವಾಚ್ಯ ಶಬ್ದ ಬಳಸಿದ್ರು. ಯಾರು ಹೇಳ್ತಾ ಇರೋದು? ಯಾರು ಬಯಸ್ಕೊಂಡಿದ್ದಾರೆ ಅವ್ರು ಹೇಳ್ತಾರೆ ಅಲ್ವಾ? ನನಗೆ ಗೊತ್ತಿಲ್ಲ. ಅಲ್ಲಿ ಬೇರೆಯವ್ರು ಕೇಳಿದಾರಲ್ಲ. ಆಮೇಲೆ ಆಡಿಯೋ ವಿಡಿಯೋ ಬಂದಿದೆಯಲ್ಲ, ಆಡಿಯೋ ವಿಡಿಯೋ ಇದೆಯಲ್ಲಪ್ಪ. ಹೊರಟ್ಟಿ ವಾಸ್ ನಾಟ್ ದೇರ್, ಗೊತ್ತಾಯ್ತಾ? ಆಡಿಯೋ ವಿಡಿಯೋ ಇದೆಯೋ ಗೊತ್ತಿಲ್ಲ ನನಗೆ. ಇದೆ ಅಂತ ಹೇಳ್ತಾರೆ. ಆಡಿಯೋ ವಿಡಿಯೋನಲ್ಲಿ ಇದೆ ಅಂತ, ಅದು ಅವ್ರು ಆ ಥರ ಹೇಳಿರ್ತಕ್ಕಂಥದ್ದು ಸತ್ಯ ಅಂತ ಹೇಳ್ತಾರೆ. ಅವಾಚ್ಯ ಪದ ಬಳಸಿರ್ತಕ್ಕಂಥದ್ದು ಸತ್ಯ ಅಂತ ಹೇಳ್ತಾ ಇದ್ದಾರೆ. ನನಗೇನಾದ್ರೂ ಸರ್ಕಾರನೇ ಹೊಣೆ ಅಂತ ಎಲ್ಲ ಅಪರಾಧಿಗಳು ಹೇಳ್ತಾರೆ. ಹಾಗಾದ್ರೆ ಪ್ರಾಸಿಕ್ಯೂಟ್ ಮಾಡಕ್ಕೆ ಇಲ್ಲ ಯಾರನ್ನೂ. ನೋಡಪ್ಪ, ಅವನ ಹಿತದೃಷ್ಟಿಯಿಂದಲೇ ಖಾನಾಪುರಕ್ಕೆ ಕರ್ಕೊಂಡು ಇಲ್ಲಿದ್ರೆ ಜನ ಗಲಾಟೆ ಮಾಡ್ತಾರೆ ಅಂತೇಳಿ, ಬೆಳಗಾಂನಲ್ಲಿದ್ರೆ ಗಲಾಟೆ ಮಾಡ್ತಾರೆ ಅಂತೇಳಿ